ಆಸೆ ಇವತ್ತಿನ ಸಂಚಿಕೆ. ಪ್ಲೀಸ್ ಯಾರೆಲ್ಲ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೂರ್ಯ ಇರ್ತಾನಲ್ಲ, ಅವನು ಸ್ಕೂಲ್ ಶುರು ಮಾಡೋದಕ್ಕೆ ನಮ್ಮ ಮನೆ ಮುಂದೆ ಸ್ವಲ್ಪ ಒಂದು ಬೋರ್ಡ್ ಹಾಕಬೇಕು ಕಣಪ್ಪ ಅಂತ ಹೇಳ್ತಾನೆ. ಆಗ ಅವ್ರ ಅಪ್ಪ ಇದ್ದವರು ಧಾರಾಳವಾಗಿ ಹಾಕ್ಕೊಳಪ್ಪ, ಅದಕ್ಕೇನು ತೊಂದರೆ ಅಂತ ಹೇಳ್ತಾರೆ. ಆವಾಗ ರೋಹಿಣಿ ಇದ್ದವಳು ಸ್ಕೂಲ್ ಮನೆ ಮುಂದೆ ಹಾಕ್ಕೊಂಡ್ರೆ ಲೈಟ್ ಬಿಲ್ಲು ಇದ್ರ ಬಿಲ್ಲು ಎಲ್ಲ ಜಾಸ್ತಿ ಬರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಶಾಂತಿ ಇದ್ದವಳು, ಹೌದೇನೆ ರೋಹಿಣಿ, ಅದೆಲ್ಲ ಆಗುತ್ತಾ ಅಂತ ಹೇಳ್ತಾ ಇರ್ತಾಳೆ. ಇದಕ್ಕೆಲ್ಲ ನಾನು ಒಪ್ಪಲ್ಲ ರೀ, ಇವನು ಸ್ಕೂಲ್ ಶುರು ಮಾಡೋದಕ್ಕೆ ನಮ್ಮನೆ ಅಡ್ರೆಸ್ಸೇ ಬೇಕಾ, ಇದು ನನ್ನ ಮನೆ, ನಾನು ಬಿಡಲ್ಲ ಬಿಡಿ ಅಂತ ಹೇಳ್ತಾ ಇರ್ತಾಳೆ. ಆಮೇಲೆ ಸೂರ್ಯ ಇದ್ದವನು, ಅಪ್ಪ ಒಂದು 2 ದಿವಸ ಅಷ್ಟೇ, ಆಮೇಲೆ ಬೋರ್ಡ್ ತೆಗ್ದಾಕ್ಬಿಡ್ತೀವಿ ಅಂತ ಹೇಳ್ತಾರೆ. ಸ್ಕೂಲ್ ಕಲಿಯೋರು ಯಾರು ಇಲ್ಲೇನು ಬರಲ್ಲ, ಅಲ್ಲೇ ಇದು ಮಾಡ್ತಾರೆ ಅಂದರೆ ಮೀನಾ ಹೇಳ್ತಾಳೆ. ಹಂಗಿದ್ರು ನಾನು ಬಿಡಲ್ಲ ಅಂತ ಶಾಂತಿ ಹೇಳ್ತಾ ಇರ್ತಾಳೆ. ಇದು ನನ್ನ ಮನೆ, ನಾನು ಬಿಡಲ್ಲ ಅಂತ ಹೇಳ್ತಾಳೆ. ಆವಾಗ ಅವರಪ್ಪ ಇದ್ದವರು, ಇದು ನನ್ನ ಹೆಸ್ರಲ್ಲೂ ಮನೆ ಇದೆ ಅಂತ ಹೇಳ್ತಾಳೆ. ನಾನು ಬಿಡಲ್ಲ ಅಂದರು. ನೀನು ಹೇಳಿದ್ದು ಕೇಳಿದ್ದು ಎಲ್ಲ ಮುಗೀತು ಶಾಂತಿ, ಇನ್ನು ಈ ವಿಷಯಕ್ಕೆ ಡಿಸಿಷನ್ ಎಲ್ಲ ಮುಗೀತು ಅಂತ ಹೇಳ್ತಾರೆ ಅವರಪ್ಪ. ಸುಮ್ಮನೆ ಏನೇನೋ ಮಾತಾಡೋದೆಲ್ಲ ಕಲಿಬೇಡ, ಕೈಗೆ ಲಕ್ವ ಇದು ಹೊಡೀತು, ಬಾಯಿಗೆ ಆಮೇಲೆ ಲಕ್ವ ಹೊಡೆದ್ಬಿಡುತ್ತೆ ಹಾಗೆ ಹೀಗೆ ಅಂತ ಅವರಪ್ಪ ಇದು ಮಾಡ್ತಾನೆ. ಆವಾಗ ಶಾಂತಿ ಇದ್ದವಳು ಸುಮ್ಮನಾಗಿ ರೂಮ್ಗೆ ಹೊಂಟೋಗ್ತಾರೆ. ಅದೇಗೆ ಸೂರ್ಯ ಟೈಮ್ ಕರೆಕ್ಟಾಗಿ ನೋಡ್ಕೊಂಡು ವಿಷಯ ಇದಾಗ್ತೀರಾ ಅಂತ. ನಾನು ಟೈಮ್ ನೋಡೇ ಕರೆಕ್ಟಾಗಿ ಇದು ಮಾಡಿದ್ದೀನಿ ಬಿಡು ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ಇದ್ದವಳು, 1 ನಿಮಿಷ ಇರ್ರಿ ಬರ್ತೀನಿ ಅಂದ್ಬಿಟ್ಟು ಹೋಗಿ ಡೆಕೋರೇಷನ್ ದುಡ್ಡು ತೊಗೊಳ್ಳಿ ಅಂದ್ಬಿಟ್ಟು ಬರ್ತಾಳೆ. ತಗೊಂಡು ಕೊಡ್ತಾಳೆ. ಆಗ ಸೂರ್ಯ ತೆಗೆದು ಮಡಿಕೋತಾನೆ. ಆಗ ಮೀನಾ ಇದ್ದವಳು, ಏನು ರೀ ನನಗೆ ಕೊಡ್ತೀರಾ ಅಂದರೆ ನೀವೇ ತೆಗ್ದು ಜೋಬಿಗೆ ಇಕ್ಕೊಬಿಟ್ರಲ್ಲ ಅಂತ ಹೇಳ್ತಾಳೆ. ಆಗ ಸೂರ್ಯ ಇದ್ದವನು, ಕೊಡೋ ಟೈಮ್ ಬಂದಾಗ ಕೊಡ್ತೀನಿ ಸುಮ್ಮನಿರೆ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾನೆ. ಏನು ರೀ ಅದು ಅಂತ ಕೇಳ್ತಾಳೆ ಅವಳು. ಅದರಲ್ಲಿ ಏನು ಮಾಡಬೇಕು ಅನ್ನೋದನ್ನ ನಾಳೆ ಹೇಳ್ತೀನಿ ಅಂದ್ಬಿಟ್ಟು ಹೊರಟೋಗ್ತಾನೆ. ಅದಾದಮೇಲೆ ಬೆಳಗ್ಗೆ ಎಲ್ಲರಿಗೂ ಕಾಫಿ ಕೊಡ್ತಾ ಇರ್ತಾಳೆ ಮೀನಾ. ಅದಾದಮೇಲೆ ಅವರಪ್ಪ, ಇವ್ನು ನೋಡಿದ್ರೆ ಉಸಿರು ಹೇಳ್ಕೊಂಡು ಯೋಗ ಮಾಡ್ತಾವನೆ, ಇವ್ನು ಸೂರ್ಯ ನೋಡಿದ್ರೆ ಆ ಕಡೆಗೆ ಈ ಕಡೆಗೆ ಇದು ಇಲಿ ಓಡಾಡ್ದಂಗೆ ಓಡಾಡ್ತಾವನೆ ಅಂತ ಹೇಳ್ತಾ ಇರ್ತಾರೆ. ಯಾಕೋ ಮನೋಜ ಹಿಂಗೆ ಇದು ಮಾಡ್ತಾಯಿದ್ಯಾ ಅಪ್ಪ, ಈ ಥರ ಯೋಗ ಮಾಡಿದ್ರೆ 2 ಇಡ್ಲಿ 2 ದೋಸೆ ಪೊಂಗಲು ಎಲ್ಲ ಜಾಸ್ತಿ ಸೇರುತ್ತೆ ಅಂತ ಹೇಳ್ತಾ ಇರ್ತಾನೆ. ಎಲ್ಲರೂ ಬದುಕೋಕ್ಕೋಸ್ಕರ ನೀನು ತಿನ್ನೋಕ್ಕೋಸ್ಕರನೇ ಬದುಕಿದ್ಯಲ್ಲ ಹಾಗೆ ಹೀಗೆ ಅಂತ ಅಂತಿರ್ಬೇಕಾದ್ರೆ ಸೂರ್ಯನ ಕೇಳ್ತಾನೆ, ಯಾಕೋ ಸೂರ್ಯ ಅಂತ ಅಂದಾಗ, ಯಾರೋ ಬರಬೇಕು ಅಪ್ಪ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ. ಆಗ ಶಾಂತಿ ಇದ್ದವಳು, ಮನೆ ಬೆಳಗ್ಗೆನೇ ಯಾರೋ ಪೊಲೀಸ್ ಅವರೇ ಬರ್ತಾರೋ, ರೌಡಿಗಳೇ ಬರ್ತಾರೋ, ಪುರ್ಕಿಗಳೇ ಬರ್ತಾರೋ, ಇನ್ನೂ ಏನೇನು ನೋಡಬೇಕು ಅಂತ ಹೇಳ್ತಾ ಇರ್ತಾಳೆ. ಆಗ ಅವರಪ್ಪ ಇದ್ದವರು, ಸೂರ್ಯ ಆ ಥರ ಏನೆಲ್ಲ ಪೊರ್ಕಿ ಕರೆಸೋ ಅಂಥದ್ದು ಏನಿಲ್ಲ ಕಣೆ ಸುಮ್ಮನಿರೆ ಅಂತ ಹೇಳ್ತಾರೆ. ಅದಾದಮೇಲೆ ಯಾರೋ ನೆಂಟರು ಬರ್ತಾರೆ ಅಂದಿದ್ನಲ್ಲ ಸೂರ್ಯ, ಅವ್ರು ಬರ್ತಾರೆ. ಕರಿತಾನೆ, ಬನ್ನಿ ಒಳಗೆ ಅಂತ ಹೇಳ್ತಾರೆ. ಆಗ ಅವ್ರು ಬಂದು ಒಳಗಡೆ ಬಂದು ಕುತ್ಕೊತಾರೆ. ಬನ್ನಿ ಅಂತ ಸೂರ್ಯ ಕಾದಿರೋದೇ ನಿಮಗೋಸ್ಕರ, ಬನ್ನಿ ಸರ್ ಕುತ್ಕೊಳ್ಳಿ ಅಂತ ಹೇಳ್ತಾನೆ. ಆಗ ಶಾಂತಿ ಇದ್ದವಳು, ಯಾರೋ ಇವರು ಅಂತ ಕೇಳ್ತಿರ್ಬೇಕಾದ್ರೆ ಬ್ಯಾಂಕ್ ಎಂಪ್ಲಾಯಿ ಅಂತ ಹೇಳ್ತಾನೆ. ಯಾಕೆ ಅಂತ ಅಂದಾಗ, ಮೀನಾ ಮಾಡ್ತಿರೋ ಡೆಕೋರೇಷನ್ ಇದಕ್ಕೆಲ್ಲ ಒಂದು ಬ್ಯಾಂಕ್ ಇದಿರಲಿ ಅಂದ್ಬಿಟ್ಟು ಅಕೌಂಟು ಇದು ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಮನೋಜ ಇದ್ದವನು, ಸೆಂಟ್ರಲ್ಲಿ ಯೂಸ್ಲೆಸ್ ಹೆಂಡ್ತಿಗೆ ಪ್ರೈಸ್ಲೆಸ್ ಗಿಫ್ಟ ಇದು ಅಂತ ಹೇಳ್ತಾ ಇರ್ತಾನೆ. ಮಧ್ಯದಲ್ಲಿ ಶ್ರುತಿ ಇದ್ದವಳು, ನಿಮಗಿಂತ ದೊಡ್ಡ ಯೂಸ್ಲೆಸ್ ಯಾರೂ ಇಲ್ಲ ಬಿಡಿ ಅಂತ ಹೇಳ್ತಾರೆ. ಮನೋಜ ಆವಾಗ, ಹುಡುಗಿ ಏನು ಬತ್ತ ದಿನೇ ಜಾಸ್ತಿ ಮಾತಾಡ್ತಾ ಇದೆಯಾ ಅಂತ ಹೇಳ್ತಾನೆ ಮನೋಜ. ರವಿ ಇದ್ದವನು, ನೀನು ಹತ್ರ ಎಲ್ಲರ ಬಗ್ಗೆ ಏನು ಬೇಕಾದರೂ ಮಾತಾಡ್ಬೋದು, ನಿನ್ನ ಬಗ್ಗೆ ಮಾತ್ರ ಯಾರೂ ಮಾತಾಡಬಾರ್ದಾ ಅಂತ ರವಿ ಹೇಳ್ತಾನೆ. ಆಗ ಮನೋಜ ಇದ್ದವನು, ಈ ಮನೆ ದೊಡ್ಡ ಮಗ ನಾನು ಒಂದು ಮಾತು ಹೆಚ್ಚಿಗೆ ಹೇಳಿದ್ರು ಸಹಿಸ್ಕೋಬೇಕು ನೀನು ಅಂತ ಹೇಳ್ತಾನೆ. ಆಗ ರವಿ ಇದ್ದವನು, ಈ ಮನೆ ದೊಡ್ಡ ಮಗ ಅಲ್ಲ ಕಣೋ ನೀನು, ದೊಡ್ಡ ಮಗ ಅಂತ ಹೇಳ್ತಾನೆ. ಆಗ ಸೂರ್ಯ ಇದ್ದವನು, ಎಲ್ಲ ಸಮಾಧಾನವಾಗಿರಿ ಅಂತ ಹೇಳ್ತಾನೆ. ಆಗ ಸೂರ್ಯ ಆಮೇಲೆ, ನಿನಗೆ ಬ್ಯಾಂಕ್ ಅಕೌಂಟ್ ಹೆಸರಲ್ಲಿ ಫ್ಲವರ್ ಮರ್ಚೆಂಟ್ ಮೀನಾ ಅಂತ ಹಾಕಿಸ್ತೀನಿ ಅಂತ ಹೇಳ್ತಾನೆ. ಇನ್ಮೇಲೆ ನೀನು ಫ್ಲವರ್ ಮರ್ಚೆಂಟ್ ಮೀನಾ ಕಣೆ ಬ್ಯಾಂಕ್ ಇದರಲ್ಲಿ ಅಂತ ಹೇಳ್ತಾನೆ. ಆಗ ಶ್ರುತಿ ಇದ್ದವಳು, ನಾನೇನೋ ಅಂದ್ಕೊಂಡ್ಬಿಟ್ಟಿದ್ದೆ, ಈ ಮನೆಗೆ ಹೊಸ್ದಾಗಿ ಮದುವೆ ಆಗಿ ಬಂದಾಗ ಮೀನಿಗೆ ತುಂಬ ಕಷ್ಟ ಕೊಡ್ತಿದ್ದಾರೆ ಅಂತ ಹಾಗೆ ಅಂದ್ಕೊಂಡಿದ್ದೆ. ಆಮೇಲೆ ನಾನು ಈಗ ನಿಮ್ಮನ್ನು ನೋಡಿದ್ಮೇಲೆ ನಿಮಗೆ ಮೀನಾನೇ ಕರೆಕ್ಟು ಸೂರ್ಯನಿಗೆ ಅಂತ ಅನ್ನಿಸ್ತಾ ಇದೆ, 7 ಜನ್ಮಕ್ಕೂ ನೀವೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಆವಾಗ ರವಿ ಇದ್ದವನು, ಅವನು ನಮ್ಮ ಅತ್ತಿಗೆಯಾಗಿ ನೀವೇ ಸಿಗಬೇಕು ಅಂತಲೂ ಹೇಳ್ತಾನೆ.
ಆಗ ಅವ್ರ ಅಪ್ಪ ಇದ್ದವರು ಮುಂದಿನ ಜನ್ಮಕ್ಕೆಲ್ಲ ನೀವು ಅಮೆಝಾನ್ ಫಾರೆಸ್ಟಲ್ಲೇ ಹುಟ್ಟಬೇಕು ಕಣಪ್ಪ, ಇಲ್ಲಾಂದರೆ ನಿಮ್ಮ ಅಮ್ಮ ಇದ್ದವಳು ಅವಳು ಮೀನು ನನ್ನ ಮುಂದಿನ ಜನ್ಮದಲ್ಲಿ ಸೊಸೆಯಾಗಿ ಒಪ್ಕೊಳ್ಳಲ್ವಲ್ಲ ಅಂತ ಹೇಳಿ ಎಲ್ಲ ನಗ್ತಾ ಇರ್ತಾರೆ. ಆಗ ಬ್ಯಾಂಕ್ ಅವರು ಇಲ್ಲೊಂದು ಸೈನ್ ಮಾಡಿ ಮೇಡಮ್ ಅಂತ ಹೇಳ್ತಾರೆ. ಅದಾದಮೇಲೆ ಸೈನ್ ಮಾಡಿದ್ಮೇಲೆ ನಿಮ್ಮ ತಗೊಳ್ಳಿ ಪಾಸ್ಬುಕ್ಕು, ATM ಕಾರ್ಡು ಎಲ್ಲ, ಇನ್ನೊಂದು ವಾರದಲ್ಲಿ ಪ್ಯಾನ್ ಕಾರ್ಡ್ ಬರುತ್ತೆ, ನಾಳೆಯಿಂದ ನಿಮ್ಮದು ಅಕೌಂಟು ಆ್ಯಕ್ಟಿವೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೊರಡ್ತಾರೆ ಅವರು. ಅದಾದಮೇಲೆ ಮೀನಾ ಪಾಸ್ಬುಕ್ಕು ಬಂದಿರೋದನ್ನ ನೋಡಿ ಪಾಸ್ಬುಕ್ಕು ಬಂದಿದೆ ಅಂತ ಸೂರ್ಯನ ಹತ್ರ ಹೇಳ್ತಿರ್ತಾನೆ. ಆಗ ಮೀನಾ ಅಳ್ತಾ ಇರೋದು ನೋಡಿಬಿಟ್ಟು ಮೀನಾ ಅಳ್ತಾ ಇರ್ತಾಳೆ. ಅದನ್ನು ಶ್ರುತಿಯವರೇ ಈಗಲೂ ಶ್ರುತಿ ಇದ್ದವಳು ಯಾಕ್ರಿ ಮೀನಾ ಈಗಲೂ ಅಳ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಆಗ ಅವ್ರ ಮಾವ ಇದ್ದವರು ಇದು ಕಣ್ಣೀರಿಂದಲ್ಲಮ್ಮ ಆನಂದ ಬಾಷ್ಪ, ಯಾವ ಗಂಡ ತನ್ನ ಹೆಂಡತಿ ಬೆಳೀಲಿ ಅಂತ ಹೆಲ್ಪ್ ಮಾಡ್ತಾನೋ ಆ ಇದರಲ್ಲಿ ಅವಳು ಹೆಣ್ತನ ಬೆಳೆಯೋದ್ಕಿಂತ ನನ್ನಿದು ಬೆಳೀತಲ್ಲ ಅಂತ ಆ ಥರ ಎಲ್ಲ ಹೇಳ್ತಾ ಇರ್ತಾರೆ. ಆಮೇಲೆ ಮೊದಲನೇ ಚೆಕ್ ನಿಮಗೆ ಕೊಡ್ತೀನಿ ಮಾವ ಅಂತ ಹೇಳ್ತಾಳೆ. ಆಗ ಮಾವ ಇದ್ದವನು ನಾನೇನು ನಿನ್ಗೆ ಮಾಡಿದ್ದೀನಿ ಅಂತ ಕೊಡ್ತೀಯಮ್ಮ, ಬೇಡ ನನಗೆ ಅಂತ ಹೇಳ್ತಾಳೆ. ಆಗ ಅವಳು ಅತ್ತೆ ಇದ್ದವಳು ಹಂಗಂದರೆ ಮೊದಲನೇ ಚೆಕ್ಕು ಮನೋಜಂಗೆ ಬರೀ ಅಂತ ಹೇಳಿ, ಬರೀರಿ ಅಂತ ಹೇಳ್ತಾನೆ. ಆಗ ಸೂರ್ಯ ಇದನ್ನು ಬಿಟ್ಟು ಸಿಗುತ್ತೆ ಅಂದರೆ ಯಾವ್ದಾರ ತೊಗೊಳಕ್ಕೆ ಇದು ಮಾಡ್ತೀಯಾ ಅಂತ ಹೇಳ್ತಾಳೆ. ಆಗ ಮೀನಾ ಇದ್ದವಳು ಸರಿ ಆಯಿತು ನಾನು ಶ್ರುತಿಗೆ ಬರ್ಕೊಡ್ತೀನಿ ಅಂತ ಹೇಳ್ತಾಳೆ. ಮೀನಾ ಚೆಕ್ ಬರಿತೀನಿ ಅಂತ ಇದು ಮಾಡ್ತಾಳೆ. ಚೆಕ್ ಬರೆಯೋಕ್ಕೆ ಬರುತ್ತಾ ನಿನಗೆ ಅಂತ ಮನೋಜ ಕೇಳ್ತಾನೆ. ಆಗ ಸೂರ್ಯ ಇದ್ದವನು ನಿನಗಿಂತ ನನ್ನ ಹೆಂಡ್ತಿ ರ್ಯಾಂಕ್ ಸ್ಟೂಡೆಂಟ್ ಕಣೋ, ಬರಿತಾಳೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಳೆ. ಆಗ ರೋಹಿಣಿ ಇದ್ದವಳು ಕೊಡ್ತೀರಾ ಬಡ್ಡಿ ಸೇರಿಸಿ ಕೊಟ್ಬಿಡಿ ಅಂತ ಹೇಳ್ತಾಳೆ. ಆಗ ಶ್ರುತಿ ಇದ್ದವಳು ನೀವು ಮೊದಲು ಕೊಡಬೇಕಾಗಿರೋದಕ್ಕೆ ಬಡ್ಡಿ ಸೇರಿಸ್ಕೊಡಿ, ನಾನು ಆಮೇಲೆ ಅವ್ರ ಹತ್ರ ಇಸ್ಕೊತೀನಿ ಅಂತ ಶ್ರುತಿ ಹೇಳ್ತಾಳೆ. ಆಗ ಸೂರ್ಯ ಇದನ್ನು ನೀನು ಅವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಬೇಡ, ಬರ್ದು ಕೊಡಮ್ಮ ಅಂತ ಸೂರ್ಯ ಹೇಳ್ತಾನೆ ಮೀನಂಗೆ. ಅದಾದಮೇಲೆ ಮೀನಾ ತಗೋ ಶ್ರುತಿ ಮೊದಲನೇ ಚೆಕ್ ನಿಮಗೆ ಬರ್ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ಸಹಾಯ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಕೊಡ್ತಾಳೆ. ಆಮೇಲೆ ಶ್ರುತಿ ಇದ್ದವಳು ತುಂಬ ಥ್ಯಾಂಕ್ಸ್ ಅಂದ್ಬಿಟ್ಟು ಇದು ಮಾಡ್ತಾಳೆ. ಸೂರ್ಯ ಇದ್ದವನು ಒಂದು ಸೆಲ್ಫಿ ತೊಗೊಳ್ಳೋಣ ನಿಂತ್ಕೊ ಅಂದ್ಬಿಟ್ಟು ಫೋಟೋ ಹೊಡ್ಕೊತಾ ಇರ್ತಾರೆ. ಆಗ ಅವ್ರ ಅತ್ತೆ ಅವ್ರ ಅಮ್ಮ ಇದ್ದವಳು ಮನೋಜ ನಿಂಗೆ ಮಾಡೋಕ್ಕೆ ಕೆಲಸ ಇಲ್ವನೋ, ಇಂತಿಂಥ ಚೆಕ್ನ ಎಷ್ಟು ದಿನಕ್ಕೆ ಎಷ್ಟು ಅರ್ಧರ್ದು ಕೊಡ್ತೀಯೋ, ನಿಂಗೆ ಮಾಡೋ ಕೆಲಸ ಇಲ್ವ, ಹೋಗೋ ಕೆಲಸ ನೋಡ್ಕೊ ಹೋಗೋ, ನೀನು ಹೋಗಮ್ಮ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಳೆ. ಆಗ ಅವ್ರ ಅಪ್ಪ ಇದ್ದವರು ಎಂತ ನೀನೇನು ಅರ್ಧರ್ದು ಬಿಸಾಕ್ಬಿಡ್ತೀಯ, ನೀನು ಹೋಗಿ ಕೆಲಸ ಇಲ್ವ ಹೋಗಿ ಅಂದ್ಬಿಟ್ಟು ಮಕ್ಕಳು ಎಂಜಾಯ್ ಮಾಡೋದನ್ನು ಇದು ಸಹಿಸ್ಕೊಳಕ್ಕಾಗಿರೋ ವಿಕೃತ ಮನಸ್ಸು ನಿಂದು ಅಂತ ಹೇಳ್ಬಿಟ್ಟು ಹೋಯ್ತಾ ಇರ್ತಾನೆ ಅವನು. ಆಮೇಲೆ ಇವರು ಸೆಲ್ಫಿ ತೊಗೊತಾರೆ. ಅದಾದಮೇಲೆ ರೋಹಿಣಿ ಆಫೀಸ್ಗೆ ಹೋಗ್ತಾಳೆ. ಅಲ್ಲಿ ಎಲ್ಲ ಒಂದು ಇಟ್ಟಿದ್ದ ಕಡೆ ಒಂದು ಸಿಗೋಲ್ಲ, ಅಕೌಂಟ್ ಬುಕ್ ಸಿಗೋಲ್ಲ, ಲೆಡ್ಜರ್ ಸಿಗೋಲ್ಲ ಅಂತ ಎಲ್ಲ ಹೇಳ್ತಿರ್ತಾ ಇರ್ತಾಳೆ. ಆಗ ಒಂದು ಚೀಟಿ ಸಿಗುತ್ತೆ, ಗೌರ್ಮೆಂಟಿಂದ ಇದು ಬಂದಿದೆಯಲ್ಲ ಅಂತ ನೋಡ್ತಾ ಇರ್ತಾಳೆ. ಅದಾದಮೇಲೆ ಮನೆಯವ್ರನ್ನ ಕೇಳ್ತಾಳೆ, ಇದು ಬಂದಿದೆ, ಇದು ಎಷ್ಟು ಪ್ರಾಬ್ಲಮ್ ಆಗುತ್ತೆ, ನೀವು ಯಾಕೆ ನನಗೆ ಹೇಳಲಿಲ್ಲ ಅಂತ ಹೇಳ್ತಾನೆ. ಆಗ ಮನೋಜ್ ಇದ್ದವನು ಮರ್ತೋದೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾನೆ. ಇದರಿಂದ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಮನೋಜ್, ನೀವು ಈಗ ಹೇಳ್ತಿದ್ದೀರಲ್ಲ ಅಂತ ಹೇಳಿದೆ. ಅಯ್ಯೋ ನೀನು ಡಿಗ್ರಿ ಓದಿರೋದು ನೀನು ಎಷ್ಟೊಂದಿದೆಯಾ ಅಂತ ಎಲ್ಲ ಹೇಳ್ತಾ ಇರ್ತಾನೆ. ಅದೇನು ಆಗಲ್ಲ ನೀನು ಸುಮ್ಮನಿರು ಅಂತ ಹೇಳಿಬಿಟ್ಟು ಅವಳಿಗೆ ಇದು ಮಾಡ್ತಿರ್ತಾನೆ. ಅದೇ ಟೈಮ್ಗೆ ಅವರು ಬಂದುಬಿಡ್ತಾರೆ. ಮನೋಜ ಬನ್ನಿ ಏನು ನೋಡ್ತೀರಾ, TV ನೋಡ್ತೀರಾ, ಫ್ರಿಜ್ ನೋಡ್ತೀರಾ, ವಾಷಿಂಗ್ ಸೋಫಾ ನೋಡ್ತೀರಾ, ಕೂಲರ್ ಇದೆ, ಏನು ಬೇಕು ನೋಡಿ ಅಂತ ಹೇಳ್ತೇನೆ. ನಿಮ್ಗೆ ಏನು ಬೇಕೋ ಎಲ್ಲ ಕೊಡ್ತೀನಿ ಹೇಳಿ ಅಂತ ಹೇಳ್ತಾ ಇರ್ತಾನೆ. ಆಗ ಅವರಿದ್ದವರು ಏನು ಬೇಕೋ ಎಲ್ಲ ಕೊಡ್ತೀರಾ ಅಂತ ಕೇಳ್ತಾ ಇರ್ತಾರೆ. ಆದರೆ ಸರ್ಕಾರಕ್ಕೆ ಟ್ಯಾಕ್ಸ್ ಮಾತ್ರ ಕೊಡಲ್ಲ ಅಲ್ವಾ ಅಂತ ಕೇಳ್ತಾರೆ. ಆಮೇಲೆ ನಾವು ಟ್ಯಾಕ್ಸ್ ಕಡೆಯವರು ಅಂತ ಹೇಳಿಬಿಟ್ಟು ಈ ನೋಟಿಸ್ ಕಳಿಸಿ 25 ದಿವಸ ಆಗಿದೆ, ನಿಮ್ಮಿಂದ ಯಾವ ರೆಸ್ಪಾನ್ಸ್ ಸಿಗಲಿಲ್ವಲ್ಲ ಅಂತ ಹೇಳ್ತಾ ಇರ್ತಾರೆ ಅವರು. ಯಾಕ್ರಿ ಅಂತ ಕೇಳ್ತಾ ಇರ್ತಾನೆ. ಸಾರ್ ಅದು ಅಂತ ರಾಗ ಎಳಿತಾ ಇರ್ತಾನೆ ಮನೋಜ. ಸರ್ ಇವ್ರ ಹತ್ರ ಯಾಕೆ, ನಾವು ಅಂಗಡಿ ಸೀಸ್ ಮಾಡೋಣ ನಡೀರಿ ಅಂತ ಅವ್ರು ಹೇಳ್ತಾ ಇರ್ತಾರೆ. ಸಾರ್ ಇರಿ ಸರ್ ಅಂತ ಮನೋಜ ಹೇಳ್ತಾನೆ. ಸರ್ ಇನ್ನೂ ಟೈಮ್ ಇರುತ್ತೆ ಅಂದ್ಕೊಂಡು ತಪ್ಪು ಮಾಡಿಬಿಟ್ಟೆ ಸರ್, ಪ್ಲೀಸ್ ಸರ್ ಅಂತಾನೆ. ಸರ್ಕಾರಕ್ಕೆ ಯಾಕೆ ಟ್ಯಾಕ್ಸ್ ಇದು ಮಾಡ್ತಿದ್ದೀರಾ, ಅಷ್ಟೊಂದು ನಿಮಗೆ ಅಂತ ಅವ್ರು ಬೈತಾ ಇರ್ತಾರೆ. ಆಗ ಮನೋಜ ಇದ್ದವನು ಸರ್ ಬಡವ ಸರ್ ಹಂಗೆ ಮಾಡಬೇಡಿ ಸರ್ ಅಂತ ಹೇಳಿದ್ರೆ ಸೀಸ್ ಮಾಡ್ತೀವಿ ಎಲ್ಲ, ಇಷ್ಟೊಂದು ದೊಡ್ಡ ಅಂಗಡಿ ಇಟ್ಕೊಂಡು ಟ್ಯಾಕ್ಸ್ ಕಟ್ಟಕ್ಕೆ ಇದು ಮಾಡ್ತಿದ್ದೀರಾ ಅಂತ ಹೇಳ್ತಾ ಇರ್ತಾರೆ. ಸರ್ಕಾರಕ್ಕೆ ಮೋಸ ಮಾಡ್ಬೋದು ಅಂತ ನೋಡೋಕೆ ಒಳ್ಳೆ ಎಜುಕೇಟೆಡ್ ಥರ ಕಾಣಿಸ್ತಿದ್ದೀರಾ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ರೋಹಿಣಿ ನಾನು ಇವ್ರ ವೈಫು ಸರ್, ನಾನು ಸ್ವಲ್ಪ ಟೈಮ್ ಕೊಡಿ ಸರ್, ನಾನು ಸೇರಿಸ್ತೀನಿ ಅಂತ ಹೇಳಿಬಿಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾಳೆ. ಆಯಿತು 3 ಗಂಟೆ ಟೈಮ್ ಕೊಡ್ತೀನಿ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಇದು ಮಾಡ್ತಾಳೆ ಅವಳು. ಏನಾದರೂ ಮಾಡೋಣ ಇರಿ ಮನೋಜ್ ಅಂತ ಹೇಳಿಬಿಟ್ಟು ಅವ್ರಿಗೆ ಇದು ಮಾಡ್ತಾಳೆ.
ಏನು ಮಾಡೋಣ ರೋಹಿಣಿ, ದೇವಸ್ಥಾನದ ಮುಂದೆ ಭಿಕ್ಷೆ ಬಿಡಬೇಕು ಅಷ್ಟೇ ಅಂತ ಹೇಳ್ತಾಳೆ. ಏನೋ ಒಂದು ಮಾಡೋಣ ಇರಿ ಮನೋಜ್ ಅಂತ ಹೇಳಿಬಿಟ್ಟು ಹಾಗೂ ಇದು ಮಾಡ್ತಾಳೆ ಅವಳು. ಅದಾದಮೇಲೆ ಸೂರ್ಯ ಅವ್ರ ಅಪ್ಪನ ಸ್ಕೂಲ್ ಹತ್ರ ಬಿಟ್ಟು ಬರ್ತಾ ಇರ್ತಾನೆ. ಬಿಡೋಕ್ಕೆ ಹೋಗಿರ್ತಾನೆ. ಅಲ್ಲೇ ಮಾತಾಡ್ಕೊಂಡಿರ್ತಾರೆ. ಈಗಲೂ ಈ ವಯಸ್ಸಲ್ಲೂ ಯಾಕಪ್ಪ ಚೆನ್ನಾಗಿ ಮನೇಲಿ ನೆಮ್ಮದಿಯಾಗಿ ಇರೋದು ಬಿಟ್ಬಿಟ್ಟು ಅಂತ ಹೇಳ್ಬಿಟ್ಟು ಇದು ಮಾಡ್ತಾನೆ. ನಂಗೆ ಅಲ್ಲಿರೋ ಶಾಂತಿ ಇದು ಮಾಡಿ ಇಲ್ಲಿ ಮನಃಶಾಂತಿಗೋಸ್ಕರ ಬಂದಿದ್ದೀನಿ ಅಂತ ಅವ್ರ ಅಪ್ಪ ಹೇಳ್ತಾನೆ. ಅದಾದಮೇಲೆ ಇವನು ಕ್ರಿಶ್ ಅಲ್ಲೇ ಬರೋದು ನೋಡಿ ಮಾತಾಡ್ಸೋಕ್ಕೆ ಹೋಗ್ತಾನೆ. ಏನಮ್ಮ ಇಲ್ಲಿ ಸಿಕ್ಬಿಟ್ಟಿದ್ದೀರಾ ಅಂತ ಹೇಳ್ತಾನೆ. ನೀನು ಇಲ್ಲಿ ಇದೇ ಸ್ಕೂಲೇನೋ ಕ್ರಿಶ್ ಅಂತ ಕೇಳ್ಕೊಂಡು ಅವನು, ಏನಮ್ಮ ನೀವು ಇಲ್ಲಿ ಸಿಕ್ಬಿಟ್ಟಿದ್ದೀರಾ ಅಂದರೆ, ನಾನು ನಿಮ್ಮನ್ನು ನೋಡ್ಕೊಂಡು ಆ ಊರಿಗೆ ಹೋಗಿದ್ರೆ ನೀವು ಇಲ್ಲೇ ಸಿಕ್ಬಿಟ್ಟಿದ್ದೀರಲ್ಲ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಅದು ಕ್ರಿಶಮ್ಮ ಇಲ್ಲೇ ಇರೋದು ಕಣಪ್ಪ ಅಂತ ಹೇಳ್ತಾನೆ. ಎಲ್ಲಿ ಅಂತ ಸೂರ್ಯ ಕೇಳ್ತಾರೆ. ಇಲ್ಲಿಲ್ಲ ಕಣಪ್ಪ ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಅವಳು ಫೋನ್ ಮಾಡಿಬಿಡ್ತಾಳೆ ರೋಹಿಣಿ ಫೋನ್ ಮಾತಾಡಿಯಮ್ಮ ಅಂತ ಹೇಳಿದ್ರೆ, ಇಲ್ಲ ಕಣಪ್ಪ ಕಸ್ಟಮರ್ ಕೇರು ಅಂತ ಹೇಳಿಬಿಟ್ಟು ಅವರಮ್ಮ ಇದು ಮಾಡ್ತಾಳೆ. ಅದಾದಮೇಲೆ ಎಲ್ಲಮ್ಮ ನಿಮ್ಮ ಮನೆ ಅಂತ, ಇಲ್ಲೇ ಕಣಪ್ಪ ಅಂದರೆ, ಇಲ್ಲಿ ಅಂದರೆ, ಇಲ್ಲೇ ಹಿಂದಿನ ರೋಡು ಅಂತ ಹೇಳ್ತಾಳೆ. ಹೌದಾ ಇಂತೇನಾ ಅಂತ ಸೂರ್ಯ ಕೇಳ್ತಾನೆ. ಆಗ ಸೂರ್ಯ ಇದ್ದವನು, ಅಮ್ಮ ಇಷ್ಟು ದಿವಸ ಆದಮೇಲೆ ಸಿಕ್ಕವನೇ ಒಂದು ಚಾಕ್ಲೇಟ್ ಕೊಡ್ಸ್ಕೊಂಬರ್ತೀನಿ ಅಂತ ಹೇಳ್ತಾನೆ. ಬೇಡ ಕಣಪ್ಪ ಅವರಮ್ಮ ಎಲ್ಲ ಇದು ಮಾಡ್ತಾರೆ ಅಂತ ಹೇಳ್ದೆ. ಅಮ್ಮ ಇಷ್ಟು ದಿವಸ ಆದಮೇಲೆ ಸಿಕ್ಕಿದ್ದಾನೆ, ಒಂದೇ ಒಂದು ಚಾಕ್ಲೇಟ್ ತಾನೇ, ನನ್ನ ಕೈಲಿ ಇನ್ನೇನು ಕೊಡ್ಸೋಕ್ಕಾಗುತ್ತೆ ಅಂದ್ಬಿಟ್ಟು ಕರ್ಕೊಂಡೋಗ್ತೀನಿ ಅಂತಾನೆ. ಅದೇ ಟೈಮ್ಗೆ ಫೋನ್ ಬರ್ತಾ ಇರುತ್ತೆ. ಆಯಿತು ಕಣಪ್ಪ ಕರ್ಕೊಂಡೋಗು ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ. ಅದಾದಮೇಲೆ ಫೋನ್ ಎತ್ತುತ್ತಾಳೆ. ಏನಮ್ಮ ನಿನಗೆ ಅಷ್ಟೊಂದು ಸಲ ಫೋನ್ ಮಾಡ್ತಿದ್ದೀನಿ, ಫೋನ್ ಎತ್ತಕ್ಕಾಗಲ್ವೇನಮ್ಮ ನಿನಗೆ ಅಂತ ಹೇಳ್ತಾಳೆ ರೋಹಿಣಿ. ಅದಕ್ಕೆ ತೆಗ್ದಿದ್ರೆ ನಿನಗೆ ಸಮಸ್ಯೆ ಆಗಿರೋದು ಕಣೆ ಅಂದರೆ, ಏನಮ್ಮ ಅಂದರೆ ಈ ಸೂರ್ಯ ನಮ್ಮನ್ನು ನೋಡ್ಬಿಟ್ಟಿದ್ದಾನೆ ಕಣೆ ಅಂತ ಹೇಳ್ತಾಳೆ. ಶಾಕ್ ಆಗ್ತಾರೆ. ಅಲ್ಲಿ ಮಾತಾಡ್ಕೊತಾ ಇರ್ತಾರೆ. ಅದಾದಮೇಲೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.